ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಯೋಜಿಸಿದ್ದ 2025-26ನೇ ಸಾಲಿನ ವಿಪ್ರ ಸ್ವ ಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಕ್ಷೇತ್ರದ ಎಲ್ಲಾ ವರ್ಗಗಳನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸಲು ದೂರದೃಷ್ಟಿಯ ಯೋಜನೆಗಳನ್ನು ರೂಪಿಸಲಾಗಿದೆ. ಮಾದರಿ ಕ್ಷೇತ್ರವಾಗಿ ರೂಪಿಸುತ್ತಿದ್ದೇನೆ. ಸುಮಾರು 22 ಸಮುದಾಯಗಳಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಲು ಒಂದೇ ಸ್ಥಳದಲ್ಲಿ ಅವರವರ ಜನಸಂಖ್ಯೆಗನುಗುಣವಾಗಿ ಜಾಗವನ್ನು ಮಂಜೂರು ಮಾಡಿಸಿದ್ದೇನೆ. ಬ್ರಾಹ್ಮಣ ಸಮುದಾಯಕ್ಕೂ 20 ಗುಂಟೆ ಜಾಗ ನೀಡಲಾಗಿದೆ ಎಂದರು. ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿಯಾಗಿ ಚಿಂತಾಮಣಿಗೆ ಕೀರ್ತಿ ತರುತ್ತಿರುವ ಮಹಾ ಕೈಲಾಸಗಿರಿ ಗುಹಾಂತರ ದೇವಾಲಯದ ಅಭಿವೃದ್ಧಿಗೂ ಅಡ್ಡಿಪಡಿಸುತ್ತಿದ್ದಾರೆ. ದೇವಾಲಯಗಳು ಯಾರೊಬ್ಬರ ಆಸ್ತಿಯಲ್ಲ, ಜನರ ಶಾಂತಿ ನೆಮ್ಮದಿಯ ತಾಣಗಳಾಗಿರ್ತವೆ. ದೇವಾಲಯದ ಜಾಗ ಡೀಮ್ಡ್ ಫಾರೆಸ್ಟ್ ಅಂತ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ರು. ಪರಿಭಾವಿತ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಅರಣ್ಯ ಇಲಾಖೆ ನ್ಯಾಯಾಲಯಕ್ಕೆ ತಿಳಿಸಿದೆ ಎಂದರು. ಪರಿಭಾವಿತ ಅರಣ್ಯ ಪ್ರದೇಶ ಅಂತ ತಕರಾರು ಹಾಕ್ತಾರೆ. ಈ ಎಲ್ಲ ಒಳ್ಳೆಯ ಕೆಲಸಗಳಲ್ಲೂ ದುರುದ್ದೇಶ ಕಾಣೋದು ಅವರ ಕಾಯಕವಾಗಿದೆ. ಕಳೆದ 12 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ನಮ್ಮ ಕುಟುಂಬದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವ ಏಕೈಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಮಾಜಿ ಶಾಸಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ವಿವಿಧ ಜಾತಿ ಜನಾಂಗಗಳ ಜನ ಇವತ್ತು ನೆಲೆಸಿದ್ದಾರೆ. ಇವತ್ತು ಸುಮಾರು ವರ್ಷಗಳಿಂದ ನೆಲೆಸಿದ್ದಾರೆ. ಅವರವರ ಜಾತಿಗಳ ಒಂದು ಅಂದಾಜಿನ ಜನಸಂಖ್ಯೆ ಆಧಾರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳ ನಡೆದಂತ ಸಂದರ್ಭದಲ್ಲಿ ಅವ್ರು ಬಂದು ನಮ್ಗೆ ಕೇಳ್ತಾರೆ, ನಮ್ಗೇನಾದ್ರೂ ಒಂದು ಜಾಗ ಕೊಡಿಸಿ ಸರ್, ನಾವೇನಾದ್ರೂ ಒಂದು ಚಟುವಟಿಕೆ ಮಾಡಬೇಕು ಅಂತ ಹೇಳಿ. ನಾನು ಇವತ್ತು ತಮಗೆ ಗೊತ್ತಿದೆ, ಇವತ್ತು ಇಲ್ಲೊಂದ್ ಕಡೆ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಭವನ ಅಂತಕ್ಕಂಥ ಕಾರ್ಯಕ್ರಮ, ಆದ್ರೆ ಭವನಗಳೇನಾಗ್ತದೆ ಮದುವೆ ಛತ್ರಗಳಾಗೋ ರೀತಿಯಲ್ಲಿ ಚಿಂತೋಗ್ತದಾಗ್ತದೆ. ಆದ್ರೆ ಕಾಲ ಬದಲಾಗಿದೆ. ಅದಕ್ಕಾಗಿ ಇವತ್ತು ನಾನು ಯೋಚನೆ ಮಾಡಿ ಇವತ್ತು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಸುಮಾರು 22 ಸಮುದಾಯಗಳಿಗೆ ನಾನು ಈಗಾಗಲೇ ಬಹಳಷ್ಟು ಇವತ್ತು ಜಮೀನನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ. ಜನರಿಗೆ ಉದ್ಯೋಗ ಒದಗಿಸುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಸುಮಾರು 2,500 ಎಕರೆ ಕೈಗಾರಿಕಾ ಪ್ರದೇಶಕ್ಕಾಗಿ ಗುರುತಿಸಲಾಗಿದೆ. ನಗರದಲ್ಲಿ ಅತ್ಯಾಧುನಿಕ ವಿನ್ಯಾಸದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮುಕ್ತಾಯ ಹಂತದಲ್ಲಿದೆ. ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಿಂದ ಶಿಡ್ಲಘಟ್ಟದ 45 ಕೆರೆಗಳು ಮತ್ತು ಚಿಂತಾಮಣಿಯ 119 ಕೆರೆಗಳಿಗೆ ನೀರು ತುಂಬಿಸುವ 237 ಕೋಟಿ ರೂಪಾಯಿ ಯೋಜನೆ ಅತಿ ಶೀಘ್ರವಾಗಿ ಕಾರ್ಯಾರಂಭ ಮಾಡಲಿದೆ ಎಂದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೂಡು ಜಯಸಿಂಹ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್, ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎನ್ ಕೃಷ್ಣ, ಮಂಡಳಿ ನಿರ್ದೇಶಕರು ಹಾಜರಿದ್ದರು. ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ.